ಡಿ ಬಾಸ್ ಬಂದಿದ್ದು ಸೋನೆ ಪೆ ಸುಹಾಗ ಅಂತೀವಿ ನಾವು. ಈಗ ವಿಜಯನಗರ ಜಿಲ್ಲೆಗೇ ಒಂಥರ ಕಳೆ ಬಂದಂಗೆ. ಡಿ ಬಾಸ್ ಬಗ್ಗೆ ಹೆಚ್ಚಾಗಿ ನಾನು ಏನು ಹೇಳೋಕ್ಕೋಗಲ್ಲ, ತಮಗೆಲ್ಲ ಗೊತ್ತೇ ಇರೋದು. ಅವ್ರ ಫ್ರೆಂಡ್ಶಿಪ್ ಅಂದರೆ ಒಂಥರ ಪ್ರಾಣ ಕೊಡೋಕ್ಕೆ ಸಿದ್ಧ. ನಾನು ಒಂದು ತಿಂಗಳ ಹಿಂದೆ ಸರ್ ಹಂಪಿ ಉತ್ಸವ ಇದೆ, ತಾವು ದಯಮಾಡಿ ಬರಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ, ಇಲ್ಲ ಜಮೀರ್ ಸರ್ ನಾನು ನಾನು ಬರ್ತೀನಿ, ನಾನು ನೀವು ಎಷ್ಟನೇ ತಾರೀಕು ಅಂತ ನಿಗದಿ ಮಾಡಿ ಡೇಟ್ ನಾನು ಬರ್ತೀನಿ ಅಂತ ಹೇಳಿದರು. ನಾನು ಹೇಳಿದೆ ಇಲ್ಲ ಸರ್ ನಾನು ಹೆಲಿಕಾಪ್ಟರ್ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂದಿದ್ದಕ್ಕೆ, ಇಲ್ಲ ನನಗೂ ಹಂಪಿ ಉತ್ಸವ ನೋಡೋಕೆ ಒಂದು ಅವಕಾಶ ಸಿಗ್ತದೆ, ನಾನೇ ನನ್ನ ಸ್ವಂತ ದುಡ್ಡಲ್ಲಿ ಹೆಲಿಕಾಪ್ಟರ್ ಮಾಡಿ ಬರ್ತೀನಿ ಅಂತ ಒಂದಿನ ಮುಂಚೆ ಬಂದು ನಾಳೆವರೆಗೂ ಅವ್ರು ನಮ್ಮ ಜೊತೆ ಇರ್ತಾರೆ. ಅಂದರೆ ಅವರು ನಿಮ್ಮೆಲ್ಲ ವಿಜಯನಗರ ಜನತೆ ಪರವಾಗಿ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಅವ್ರಿಗೆ ಅಭಿನಂದನೆಗಳು ಧನ್ಯವಾದಗಳು ಸಲ್ಸಕ್ಕೆ ಬಯಸ್ತಾ ಇದ್ದೀನಿ. ತಾವು ಡಿ ಬಾಸ್ಗೆ ಅಷ್ಟೆಲ್ಲ ತಾವು ಇಷ್ಟಪಡ್ತಾ ಇದ್ದೀರಲ್ಲ. ಈ ಮೊನ್ನೆ ಬಂದಿರೋದು ಕಾಟ್ಯಾರ. ಎಷ್ಟು ಜನ ಪಿಕ್ಚರ್ ನೋಡಿದ್ದೀರಾ ಕೈ ಎತ್ತಬೇಕು. ಎಷ್ಟು ಜನ ನೋಡಿದ್ದೀರಾ? ಇಲ್ಲ, ಭಾಳ ಜನ ಕೈ ಎತ್ತಿಲ್ಲ, ನೋಡಿಲ್ಲ. ಯಾರು ನೋಡಿಲ್ಲ ದಯಮಾಡಿ ಕೇಳಿ, ನಾನು ಆ ಸಿನಿಮಾನ ನೋಡ್ತಾ ಇರಲಿಲ್ಲ. ಭಾಳ ಜನ ಬಂದು ರೈತರುಗಳು ನಂತವ ಭಾಳ ಜನ ಪಿಕ್ಚರ್ ಯಾರು ನೋಡಿದ್ದಾರೆ ಅವ್ರು ನಂತ ಬಂದು ಹೇಳಿ, ಇಲ್ಲ ಸರ್ ನೀವು ಆ ಪಿಕ್ಚರ್ ನೋಡ್ಬೇಕು, ಭಾಳ ಚೆನ್ನಾಗಿ ಮಾಡಿದಾರಂತ ನನಗೆ ಹೇಳ್ದಾದ್ಮೇಲೆ ನಾನು ಮಂತ್ರಿ ಆಗಿಬಿಟ್ಟು ಥಿಯೇಟರಲ್ಲಿ ಹೋಗಿ ಅವ್ರ ಪಿಕ್ಚರ್ ನೋಡಿದ್ದೀನಿ. ಆ 3.5 ಗಂಟೆ ಪಿಕ್ಚರ್ ಅದು ಯಾವ ಥರ ಟೈಮ್ ಹೋಯ್ತಂತ ನನಗೆ ಗೊತ್ತಾಗಿಲ್ಲ. ನನ್ನ ಅನಿಸಿಕೆ ಅಷ್ಟು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ನಾವು ಯಾರೂ ನಿರೀಕ್ಷೆ ಮಾಡೋಕ್ಕಾಗಲ್ಲ. ದಯಮಾಡಿ ಆ ಸಿನಿಮಾ ಯಾರು ನೋಡಿಲ್ಲ ಅವ್ರು ಹೋಗಿ ನೋಡಬೇಕಂತ ನಾನು ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊತೀನಿ. ನೋಡ್ತಿರಲ್ಲೋ, ನಾಳೆ ನೋಡ್ತಿರಲ್ಲ. ವಿಜಯನಗರ, ಕೊಪ್ಪಳ, ಬಳ್ಳಾರಿ, ನಾಳೆ ಇಲ್ಲ ನಾಳೆ ಒಂದಿನ ಹಂಪಿ ಉತ್ಸವ ಇದೆ. ನಾಡ್ದಿಂದ ಸೋಮವಾರದಿಂದ ಒಂದು ವಾರ ಎಲ್ಲ ಥಿಯೇಟ್ರ್ಗಳು ಹೌಸ್ಫುಲ್ ಆಗಿರಬೇಕು. ಏನು ಮಾಡ್ತಿರೋ ಇಲ್ಲೋ ಅದ್ರ ಜೊತೆಯಲ್ಲಿ ನಮ್ಗೇನು ಸಂತೋಷ ತಂದಿದೆ ಅಂದರೆ ನನಗೆ ಗೊತ್ತಿರಲಿಲ್ಲ, ನೆನ್ನೆ ಗೊತ್ತಾಯ್ತು ನನಗೆ. ಈಗ ಪಿಕ್ಚರ್ ಕತೆ ಬರೆದಿರೋದು ನಮ್ಮ ಜಡೇಶ್ ಅಂತ, ಅವನು ಈ ಸಿನಿಮಾ ಬರೆದಿರೋದು. ನನ್ನ ತಾಲೂಕು ಅವನು ಭಾಳ ಬಡತನದಿಂದ ಬಂದಿರೋದು. ಈ ಪಿಕ್ಚರ್ ಕತೆ ಬರೆದಾದ್ಮೇಲೆ ಅವ್ರ ತಂದೆಯವ್ರಿಗೊಂದು ಆಸೆ ಇತ್ತಂತೆ, ಆ ದೇವಸ್ಥಾನ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕಂತ. ಈ ಪಿಕ್ಚರ್ ರಿಲೀಸ್ ಆಗಿ ಯಶಸ್ವಿ ಆದಮೇಲೆ ಆ ದೇವಸ್ಥಾನ ಕಂಪ್ಲೀಟ್ ಮಾಡಿ ಮೊನ್ನೆ ಎಲ್ಲರಿಗೂ ಊಟ ಹಾಕಿದ್ದಾರೆ. ಅಂದರೆ ಅಲ್ಲೇ ಇದು ಈ ಕತೆ ಬರೆದಿರೋದು ನಮ್ಮ ಜಿಲ್ಲೆಯವನ್ನಂತ ಆಗ್ಬಿಟ್ಟು ನಮಗೆಲ್ಲ ಹೆಮ್ಮೆ ಆಗ್ತದೆ. ಹಾಗಾಗಿ ನಾನು ಹೆಚ್ಚಾಗಿ ರಾಜಕೀಯ ಮಾತಾಡೋಕೆ ಹೋಗಲ್ಲ. ತಾವೆಲ್ಲ ಭಾಳ ಕಾತರದಿಂದ ನಮ್ಮ ಡಿ ಬಾಸನ ಮಾತನ್ನು ಕೇಳಕ್ಕೆ ತಾವು ಕಾಯ್ತಾ ಇದ್ದೀರಾ. ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡೋಗಲ್ಲ, ಅವರೇ ಮಾತು ನಿಮ್ಗೆ ಮುಖ್ಯ ಅಂತ ಹೇಳ್ತಾ, ಇನ್ನೊಂದು ಬಾರಿ ನಾನು ಡಿ ಬಾಸ್ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಆ್ಯಸ್ ಎ ಸರ್ಕಾರಿ ವತಿಯಿಂದ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದರಿಂದ ಅವರಿಗೆ ಹೃದಯದಿಂದ ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸ್ತೀನಿ. ಋಣನ ತೀರ್ಸ್ತೀನಿ ಬಾಸ್, ಒಂದಿನ ಇಲ್ಲ ಒಂದಿನ.